ಗಾರ್ಮೆಂಟ್ ಕಾರ್ಮಿಕರಿಗೆ 10 ಗಂಟೆಗಳ ಕೆಲಸ ಮಾಡಿಸ್ಲಿಕ್ಕೆ ಹೊರಟಿದ್ದಾರೆ. ಬೆಳಗ್ಗೆ 8ರಿಂದ ಸಂಜೆ 6ರವರೆಗೂ ಕೆಲಸ ಮಾಡಬೇಕು ಅಂತ ಹೇಳಿ ಅದನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಬದುಗಳೇ, ಇದು ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಗಾರ್ಮೆಂಟ್ ಕಾರ್ಮಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರ್ತದೆ ಅಂತ ಹೇಳಿದ್ರೆ, ಇಲ್ಲಿ ಈಗಾಗಲೇ ನಾನು ಹೇಳಿರೋ ರೀತಿಯಲ್ಲಿ ಪ್ರೊಡಕ್ಷನ್ನನ್ನು ಪ್ರತಿ ನಿಮಿಷ ಸೆಕೆಂಡು ಕೂಡ ಲೆಕ್ಕ ಹಾಕಿ ಪ್ರೊಡಕ್ಷನ್ ಟಾರ್ಗೆಟನ್ನು ನಿಗದಿ ಮಾಡ್ತಾರೆ. ಕಾರ್ಮಿಕರು ಬೆಳಗ್ಗೆ 8ರಿಂದ ಸಂಜೆ 6ರವರೆಗೂ ಕೂತು ಒಂದೇ ಕಡೆ ಕೆಲಸ ಮಾಡುವಂಥ ಕಾರ್ಮಿಕರ ಆರೋಗ್ಯದ ಪರಿಸ್ಥಿತಿ ಏನಾಗ್ತದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಇಲ್ಲಿ ಗರ್ಭಿಣಿ ಸ್ತ್ರೀಯರಿರ್ತಾರೆ, ಮಕ್ಕಳಿಗೆ ಹಾಲುಣಿಸುವಂಥ ತಾಯಂದಿರು ಇರ್ತಾರೆ, ಅನಾರೋಗ್ಯಕ್ಕೆ ತುತ್ತಾಗಿರುವಂಥವ್ರು ಇರ್ತಾರೆ. ಈ ಕಾರ್ಮಿಕರು ಸತತವಾಗಿ 9 ಗಂಟೆಗಳ ಕಾಲ ಒಂದೇ ಜಾಗದಲ್ಲಿ ಕೂತೋ ಅಥವಾ ನಿಂತೋ ಕೆಲಸ ಮಾಡೋದು ಹೇಗೆ ಅಂತ ಹೇಳಿ ಇವತ್ತು ಯೋಚನೆ ಮಾಡಬೇಕಾಗಿದೆ. ಈ ನಿಟ್ಟಲ್ಲಿ ಸರ್ಕಾರ ಕೂಡ ಇವರಿಗೆಲ್ಲನೂ ಕೂಡ ಆ 9 ಗಂಟೆಗಳ ಕಾಲ ದುಡಿಸ್ಕೊಳ್ಳಿ ಅಂತ ಹೇಳಿ ಅನುಮತಿಯನ್ನು ಕೊಟ್ಟಿರುವಂಥ ಸರ್ಕಾರ, ನಾನೀಗ ಆಗ್ರಹ ಮಾಡ್ತೇನೆ, ಖಂಡಿತವಾಗ್ಲೂ ಇದಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬಾರ್ದು. ಯಾಕೆ ಅಂದರೆ ಇದು ಪ್ರೊಡಕ್ಷನನ್ನು ಮಾಡುವಂತಹ ಒಂದು ಉದ್ಯಮ. ಇಲ್ಲಿ ಉತ್ಪಾದನೆ ಆಗುತ್ತೆ, ಪ್ರತಿ ನಿಮಿಷಗಳು ಕೂಡ ಕ್ಯಾಲ್ಕುಲೇಷನ್ ಹಾಕಿ ಅವ್ರ ಹತ್ರ ಪ್ರೊಡಕ್ಷನನ್ನು ತೆಗಿತಾರೆ. ಮತ್ತು ಅತಿ ಹೆಚ್ಚಿನ ಹೆಣ್ಮಕ್ಳು ಕೆಲಸ ಮಾಡ್ತಾ ಇರುವಂತಹ ಒಂದು ಇಂಡಸ್ಟ್ರಿ. ಇಲ್ಲಿ ಹೆಣ್ಮಕ್ಳುಗಳಿಗೆ ಮನೆಯಲ್ಲಿ ಅವ್ರದ್ದೇ ಆದಂಥ ಹಲವಾರು ಸಾಮಾಜಿಕ ಸಮಸ್ಯೆಗಳಿರ್ತವೆ. ಗಂಡಂದಿರು ಲೇಟಾಗಿ ಹೋದರೆ ಮನೆಯಲ್ಲಿ ಜಗಳ ಮಾಡ್ತಾರೆ, ಅತ್ತೆ ಮಾವಂದಿರು ಜಗಳ ಮಾಡ್ತಾರೆ, ಮಕ್ಳುಗಳನ್ನ ಮನೇಲಿ ಬಿಟ್ಟು ಬಂದಿರ್ತಾರೆ. ಸ್ಕೂಲಿಂದ 4 ಗಂಟೆಗೆ ಮಕ್ಕಳು ಮನೆಗೆ ಬಂದರು ಅಂದರೆ ಅವ್ರನ್ನ ನೋಡ್ಕೊಳ್ಳೋರು ಇರಲ್ಲ. ಮತ್ತು ಆ ಮಕ್ಕಳು ಊಟ ಮಾಡಿದ್ವಾ, ಆಟ ಆಡ್ತಾ ಇದ್ದಾವ, ಎಲ್ಲೋಗ್ತಾವೆ ಏನು ಅಂತ ನೋಡ್ಕೊಳ್ಳೋರು ಇರಲ್ಲ. ನಾನು ಈಗಾಗಲೇ ಹೇಳಿರೋ ಥರ ಸಿಂಗಲ್ ಪೇರೆಂಟು, ಒಂಟಿ ಮಹಿಳೆಯರು ಹೆಚ್ಚಿನ ಮಟ್ಟದಲ್ಲಿ ಈ ಒಂದು ಉದ್ಯಮದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಂಥ ಕಾರ್ಮಿಕರ ಮಕ್ಕಳ ಪರಿಸ್ಥಿತಿ ಏನಾಗುತ್ತೆ, ಅವರ ಕುಟುಂಬದ ಪರಿಸ್ಥಿತಿ ಏನಾಗುತ್ತೆ ಅಂತೇಳಿ ಇವತ್ತು ಸರ್ಕಾರ ಮತ್ತು ನಾಗರಿಕ ಸಮಾಜ ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇಂಡಸ್ಟ್ರಿಗೆ, ಈ ಒಂದು ಇಂಡಸ್ಟ್ರಿ ಹೆಣ್ಮಕ್ಳು ಕೆಲಸ ಕೊಟ್ಟಿದೆ, ಅದನ್ನು ಖಂಡಿತವಾಗ್ಲೂ ಗೌರವಿಸಬೇಕು. ಆದರೆ ನಾವು ಕೆಲಸ ಕೊಟ್ಟಿದ್ದ ಈ ಒಂದು ಉದ್ಯಮ ಅಂತೇಳಿ ಉದ್ಯೋಗಿಗಳನ್ನು ದೌರ್ಜನ್ಯ ಮತ್ತು ದಬ್ಬಾಳಿಕೆ ಮತ್ತು ಅವ್ರದೇ ಕಾನೂನಿನಿಂದ ವಂಚಿತರನ್ನಾಗಿ ಮಾಡೋದಕ್ಕೆ ತಳ್ಳಬಾರ್ದು. ಅತಿ ಹೆಚ್ಚಿನ ಮಟ್ಟದಲ್ಲಿ ಶೋಷಣೆಗೆ ಇವತ್ತು ಈ ಗಾರ್ಮೆಂಟ್ ಕಾರ್ಮಿಕರು ಒಳಗಾಗ್ತಾ ಇದ್ದಾರೆ. 10,000 ರೂಪಾಯಿ, ನಾನು ಈಗಾಗಲೇ ಹೇಳಿರೋ ರೀತಿಯಲ್ಲಿ 10,000 ರೂಪಾಯಿ ಸಂಬಳ ತೊಗೊಂಡು ಏನು ಊಟ ಮಾಡ್ಬೋದು, ಇವತ್ತು ನಾವು ಹೆಂಗೆ ಬದುಕ್ಬೋದು ಅಂತ ಹೇಳಿ ಇಡೀ ನಾಗರಿಕ ಸಮಾಜ ಮತ್ತು ಕಾರ್ಮಿಕ ಇಲಾಖೆ, ಸರ್ಕಾರ ಇದ್ರ ಬಗ್ಗೆ ಗಂಭೀರವಾಗಿ ಚರ್ಚೆ ಮಾಡಬೇಕಾಗಿದೆ. ಕಳೆದ 1950ರಿಂದ ಈಚೆಗೆ ಈ ಒಂದು ಇಂಡಸ್ಟ್ರಿ ಕರ್ನಾಟಕ ರಾಜ್ಯದಲ್ಲಿ ಶುರುವಾಗಿದೆ. ಬೆಂಗಳೂರಿನಲ್ಲಿ ಆರಂಭವಾದಂತಹ ಈ ಉದ್ಯಮ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಹರಡಿಕೊಂಡಿದೆ. ಪ್ರತಿ ಜಿಲ್ಲೆಯಲ್ಲಿ ಉದ್ಯಮ ಕೆಲಸ ಮಾಡ್ತಾ ಇದೆ. ಆದರೆ ಈ ಉದ್ಯಮದಲ್ಲಿ ದುಡಿತಾ ಇರುವಂತಹ ಕಾರ್ಮಿಕರ ಜೀವನ ಮಟ್ಟ, ಆರೋಗ್ಯದ ಸ್ಥಿತಿ ಹೇಗಿದೆ ಅಂತೇಳಿ ಅವಲೋಕನ ಮಾಡಬೇಕಾಗಿದೆ. ಇಂಡಸ್ಟ್ರಿ ಬೆಳೀತಾ ಇದೆ, ಇಂಡಸ್ಟ್ರಿಯ ಲಾಭ ಹೆಚ್ಚಾಗ್ತಾ ಇದೆ. ಆದರೆ ಕಾರ್ಮಿಕರಿಗೆ ಸಿಗುವಂಥ ಸವಲತ್ತುಗಳಾಗಿರ್ಬೋದು, ಅವರ ವೇತನದಲ್ಲಿ ಬದಲಾವಣೆ ಆಗಿರ್ಬೋದು, ಯಾವುದು ಕೂಡ ಬದಲಾವಣೆ ಇವತ್ತಾಗಿಲ್ಲ.